ಹಲೋ ಬ್ರದರ್ಸ್, ಇಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫೈನಲಿ ಆರ್ ಸಿ ಬಿ ವಿನ್ ಆಗ್ಬಿಡ್ತು. ಹೇಳಿದ್ದೆ ನೆನ್ನೆ ಟೆಲಿಗ್ರಾಮ್ ಅಲ್ಲಿ ಕೂಡ ಪ್ರೊಡಿಕ್ಷನ್ ಕೂಡ ಕೊಟ್ಟಿದೆ, ಮತ್ತೆ ನಮ್ಮ ಯಾರು ಮೆಂಬರ್ಶಿಪ್ ನ ಪರ್ಚೇಸ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅವರಿಗೆ ಮುಂಚೆನೆ ಪ್ರೊಡಿಕ್ಷನ್ ಕೂಡ ಪ್ರೊವೈಡ್ ಮಾಡಿದೆ, ಆರ್ ಸಿ ಬಿ ಆರಾಮಾಗಿ ವಿನ್ ಆಗುತ್ತೆ ಅಂತ. ಹಾಗಾಗಿ ಫೈನಲಿ ನಮ್ಮ ಪ್ರಿಡಿಕ್ಷನ್ ಕೂಡ ಬ್ಯಾಕ್ ಟು ಟ್ರ್ಯಾಕ್. ಅಂದ್ರೆ 15 ಮ್ಯಾಚ್ ಕೂಡ ಕಂಟಿನ್ಯೂಸ್ಲಿ ವಿನ್ ಕೂಡ ಆಗಿತ್ತು. ಮೊನ್ನೆ ಒಂದು ಮ್ಯಾಚ್ ಲಾಸ್ ಕೂಡ ಆಗಿತ್ತು. ಮತ್ತೆ ನಿನ್ನೆ ಆಲ್ಮೋಸ್ಟ್ ಹೇಳಿದ್ದೆ ವಿಡಿಯೋದಲ್ಲಿ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಹೇಳಿದ್ದೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ. ಅದೇ ರೀತಿ ನಿನ್ನೆ ಆರ್ ಸಿ ಬಿ ಕೂಡ ವಿನ್ ಮಾಡಿಸ್ಬಿಟ್ವಿ. ಅಷ್ಟೇ ಅಲ್ಲ, ನಿನ್ನೆ ನಮ್ಮ ಕಿಂಗ್ ಕೊಹ್ಲಿಯಿಂದ ಸೆಂಚುರಿ ಬಂದಿದ್ದು ಇನ್ನೂ ಡಬಲ್ ಖುಷಿ ಆಗ್ಬಿಡ್ತು ನನಗೆ. ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ನಮಗೆ ನೋಡೋಕೆ ಸಿಕ್ಕಿದ್ದು ನಿನ್ನೆ ಕೊಹ್ಲಿ ಕಡೆಯಿಂದ. ಮತ್ತೆ ನಿನ್ನೆ ತುಂಬಾ ಜನ KKR ವಿನ್ ಆಗುತ್ತೆ ಅಂತ ಕೂಡ ಅನ್ಕೊಳ್ತಾ ಇದ್ರು. ಏನಕ್ಕೆ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೀವು ನೋಡಬಹುದು ಸುಮಾರು 192 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಆಗ್ಬಿಟ್ರು ಇಲ್ಲಿ KKR ಆರಾಮಾಗಿ ವಿನ್ ಆಗುತ್ತೆ, ಇಲ್ಲಿ ಚೇಸಿಂಗ್ ಆಗೋದು ಕಷ್ಟ ಅಂತ. ಆದ್ರೆ ನಾನು ಆರ್ ಸಿ ಬಿ ಕಡೆನೇ ಇದ್ದೆ. ಏನಕ್ಕೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಇದು ಏನಂದ್ರೆ ಒಂಥರ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲ, ಚೇಸಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಅದಕ್ಕಿಂತ ಹಿಂದಿನ ಮ್ಯಾಚ್ ನೀವು ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಜಸ್ಟ್ ಇಲ್ಲಿ 166 ಹೊಡಿಯೋಕೆ ಎಷ್ಟು ತಿನ್ಕಾಡಿದ್ರು ಇಲ್ಲಿ ಆರ್ ಸಿ ಬಿ ಅವರು ಅಂತ. ಹಾಗಾಗಿ ತುಂಬಾ ಜನ KKR ವಿನ್ ಆಗುತ್ತೆ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ನಾನಿಲ್ಲಿ ಏನಕ್ಕೆ ಆರ್ ಸಿ ಬಿ ಅವರು ಚೇಸ್ ಮಾಡ್ತಾರ ಅಂತ ಅನ್ಕೊಂಡಿದ್ದೆ ಅಂದ್ರೆ, ಈಗ ನೋಡ್ಬೋದು ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಡಕ್ಔಟ್ ಆಗಿದಾರ. ಹಾಗಾಗಿ ಈ ಮ್ಯಾಚ್ ಅವ್ರು ಹೊಡಿಲೇಬೇಕಿತ್ತು, ಅದೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಅದಾದ್ಮೇಲೆ ಈಗ ರಾಯ್ಪುರ್ ಒಂಥರ ಮಿನಿ ಹೋಮ್ ಗ್ರೌಂಡ್ ಇದ್ದಂಗೆ ಆರ್ ಸಿ ಬಿ ಅವರಿಗೆ. ಸೊ ಹೋಮ್ ಗ್ರೌಂಡ್ ಅಂದ್ಮೇಲೆ ಅವರು ಯಾವ ತರ ಸ್ಟ್ರಾಂಗ್ ಆಗಿರ್ತಾರೆ ನೀವೇ ನೋಡಿದ್ರೆ. ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಹಾಗಾಗಿ ಆರ್ ಸಿ ಬಿ ಅವರು ಈ ಮ್ಯಾಚ್ ಅನ್ನ ಪಕ್ಕ ಹೊಡಿತಾರ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಅದೇ ರೀತಿ ನಿನ್ನೆ ಆರ್ ಸಿ ಬಿ ಅವರು ಚೆಚ್ಚಿ ಬಿಸಾಕಿದ್ರು. ಅದೇ ರೀತಿ ನಮ್ಮ ಪ್ರಿಡಿಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ ಕೂಡ ಹೋಗಿರುವಂತದ್ದು. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ನನಗೆ ಕೆಲವೊಂದು ಪ್ರಿಡಿಕ್ಷನ್ ಕೂಡ ಪ್ರೊವೈಡ್ ಮಾಡಿದೆ. ಎಲ್ಲ ಪ್ರಿಡಿಕ್ಷನ್ ಕೂಡ ಆಲ್ಮೋಸ್ಟ್ ಸರಿಯಾಗಿದೆ. ವಿರಾಟ್ ಕೊಹ್ಲಿ ಆಡ್ತಾರ ಅಂತ ಕೂಡ ಹೇಳಿದೆ. ವಿರಾಟ್ ಕೊಹ್ಲಿ ನಿನ್ನೆ ನೋಡಿದ್ರೆ ಯಾವ ಲೆವೆಲ್ಗೆ ಚೆಚ್ಚಿದ್ರ ಅಂತ. ಅದಾದ್ಮೇಲೆ ಬೆಥೆಲ್ ಇಲ್ಲಾಂದ್ರೆ ಫಿಲ್ ಸಾಲ್ಟ್ ನ ಆಡ್ಸಿದ್ರು ಅಂದ್ರೆ ಇಬ್ರು ಕೂಡ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ಫಿಲ್ ಸಾಲ್ಟ್ ನ ಆಡ್ತಿಲ್ಲ, ಬೆಥೆಲ್ ನ ಆಡ್ಸಿದ್ರು. ಕೇವಲ 15 ರನ್ ಒಳಗೆ ಮತ್ತೆ ಬೆಥೆಲ್ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಜಿತೇಶ್ ಶರ್ಮಾ ಮಿಂಚ್ತಾರೆ ಅಂತ ಕೂಡ ಹೇಳಿದೆ. ಲಾಸ್ಟ್ ಗೆ ಫಿನಿಶರ್ ರೋಲ್ ನ ಪ್ಲೇ ಕೂಡ ಮಾಡಿದ್ರು, 4 ಹೊಡಿದ್ರ ಮೂಲಕ ಮ್ಯಾಚ್ ನ ಎಂಡ್ ಕೂಡ ಮಾಡಿದ್ರು ನಿನ್ನೆ. ಅದಾದ್ಮೇಲೆ ಜೋಶ್ ಹ್ಯಾಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಬೀಳ್ತಾ ಅಂತ ಕೂಡ ಹೇಳಿದೆ. ಜಸ್ಟ್ ಒಂದು ವಿಕೆಟ್ ಕೂಡ ಬಿತ್ತು, ಆದ್ರೂ ನಮ್ದು ಪ್ರಿಡಿಕ್ಷನ್ ಪಾಸ್ ಕೂಡ ಆಯ್ತು. ಅದಾದ್ಮೇಲೆ KKR ಕಡೆಯಿಂದ ರಿಂಕು ಸಿಂಗ್ ಆಡ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಮಿಂಚಿದ್ರು ರಿಂಕು ಸಿಂಗು. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನಾರಾಯಣ್ಗೆ ವಿಕೆಟ್ ಬೀಳ್ತಾ ಅಂತ ಕೂಡ ಹೇಳಿದ್ದೆ. ವರುಣ್ ಚಕ್ರವರ್ತಿನ ಕೂರಿಸಿದ್ರು, ಆದ್ರೆ ಸುನಿಲ್ ನಾರಾಯಣ್ಗೆ ಒಂದು ವಿಕೆಟ್ ಕೂಡ ಇಲ್ಲಿ ಬಿದ್ದಿತ್ತು. ಆಲ್ಮೋಸ್ಟ್ ನಮ್ದು ನಿನ್ನೆ ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಸರಿಯಾಗಿದೆ, ಮ್ಯಾಚ್ ಪ್ರಿಡಿಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಹೋಗಿದೆ. ಇನ್ನು ಇವತ್ತು ಕೂಡ ಅಷ್ಟೇ ಮುಂಬೈ ಇಂಡಿಯನ್ಸ್ ಮತ್ತೆ ಪಂಜಾಬ್ ಅವರ ಮ್ಯಾಚ್ ಕೂಡ ಇದೆ. ಇದೊಂಥರ ಪಂಜಾಬ್ ಅವರಿಗೆ ಅಡಿವು ಉಳಿನ ಪ್ರಶ್ನೆ ಕೂಡ ಆಗಿದೆ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಲಾಸ್ ಆಗಿ ಬರ್ತಾನೆ ಇದಾರೆ. ಹಾಗಾಗಿ ಇವತ್ತು ಮ್ಯಾಚ್ ನೋಡ್ಬೇಕು ಹೇಗಾಗುತ್ತೆ ಏನು ಅಂತ. ಒಂದೊಂದಾಗೆ ನೋಡ್ತಾ ಹೋಗೋಣ. ಮ್ಯಾಚ್ ಕಂಡೀಷನ್ ಯಾವ ತರ ಇದೆ, ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಕೊನೆಯದಾಗಿ ಯಾರು ಮ್ಯಾಚ್ ವಿನ್ನರ್ ಆಗ್ತಾರೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಮತ್ತೆ ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನ ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ 170 ಅನ್ನ ಪೇ ಮಾಡಿ ಮೆಂಬರ್ಶಿಪ್ ಅನ್ನ ಪರ್ಚೇಸ್ ಮಾಡಿದೆ ಅಂದ್ರೆ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಆಫ್ಟರ್ ಟಾಸ್ ನಿಮಗೆ ವಿತಿನ್ 5 ಮಿನಿಟ್ ಪ್ರಿಡಿಕ್ಷನ್ ನಮ್ಮ ಯೂಟ್ಯೂಬ್ ನ ಪೋಸ್ಟ್ ಟ್ಯಾಬ್ ಅಲ್ಲಿ ನೋಡಕ್ ಸಿಕ್ಬಿಡುತ್ತೆ. ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಗುರು ಆಗಿರೋತಿನ ವಿಡಿಯೋವನ್ನ ಶೋಣ. ಈಗ ಪಂಜಾಬ್ ಅವರು ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ನೋಡ್ಬೋದು ಈ ಸೀಸನ್ ಅಲ್ಲಿ ಅವರು ಕಂಟಿನ್ಯೂಸ್ ಆಗಿ ಮ್ಯಾಚ್ ಅನ್ನ ಯಾವ ತರ ವಿನ್ ಆಗ್ತಾ ಬಂದ್ರು, 6ಕ್ಕೆ 6 ಮ್ಯಾಚ್ ಕೂಡ ವಿನ್ ಆಗ್ತಾ ಬಂದ್ರು. ಆದ್ರೆ ಈಗ ಬ್ಯಾಕ್ ಟು ಬ್ಯಾಕ್ 4ಕ್ಕೆ 4 ಮ್ಯಾಚ್ ಕೂಡ ಲಾಸ್ ಆಗ್ತಿರೋದು ನೋಡ್ತಾ ಅಂದ್ರೆ ಸೊ ಏನಾಯ್ತು ಪಂಜಾಬ್ ಅವರಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಅವಾಗ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಪಂಜಾಬ್ ಅವರು ಆಡೋದ್ ನೋಡ್ತಾ ಅಂದ್ರೆ ಏನ್ ಇವತ್ತು ಕಪ್ ಇವರೇ ಉಡಿಯಂಗೆ ಕಾಣ್ತಿದೆ, ಒಂದೇ ಒಂದು ಮ್ಯಾಚ್ ಲಾಸ್ ಆಗ್ದಾರಂಗೆ ಅಂತ ನಾನು ಅನ್ಕೊಂಡೆ. ಒಂದ್ಸಲಿ ಡೆಲ್ಲಿ ಮತ್ತೆ ಪಂಜಾಬ್ ಮ್ಯಾಚ್ ಬಿತ್ತು ಗೊತ್ತಾ, ಅವಾಗ ಸುಮಾರು 262 ಎಷ್ಟೋ ಟಾರ್ಗೆಟ್ ಅನ್ನ ಅದನ್ನ ಎಷ್ಟು ಈಸಿಯಾಗಿ ಚೇಸ್ ಮಾಡಿ ಬಿಸಾಕಿದ್ರು. ಸೊ ಅಂತ ಪಂಜಾಬ್ ಟೀಮ್ ಕಂಟಿನ್ಯೂಸ್ ಮ್ಯಾಚ್ ಲಾಸ್ ಆಗ್ತದೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ಓಪನರ್ಸ್ ಗಳು ಫ್ಲಾಪ್ ಕೂಡ ಆಗ್ತಿರೋದು. ಲಾಸ್ಟ್ ಮ್ಯಾಚ್ ಪ್ರಿಯೇಶ್ ಆರ್ಯ ಇವರು ಮಿಂಚಿದ್ರು, ಪ್ರಭು ಸಿಮ್ರನ್ ಸಿಂಗ್ ಫ್ಲಾಪ್ ಆದ್ರು ಬಿಡಿ, ಪ್ರಿಯೇಶ್ ಆರ್ಯ ಮಿಂಚಿದ್ರು ಕೂಡ ಅಷ್ಟೇ ಮ್ಯಾಚ್ ವಿನ್ ಆಗ್ಲಿಲ್ಲ. DC ಯಾವ ತರ ಗೇಮ್ ಚೇಂಜ್ ಮಾಡ್ತು ನೀವೇ ನೋಡಿದ್ರ. ಅವಾಗ್ಲೂ ನಾನು ನಿಮ್ಗೆ ಹೇಳಿದೆ DC ಈಸಿಗೆ ವಿನ್ ಆಗುತ್ತೆ, ಮ್ಯಾಚ್ ಆರಾಮಾಗಿ ಲಾಸ್ಟ್ ತನಕ ನೋಡಿ ಅಂತ. ಅದೇ ರೀತಿ DC ಲಾಸ್ಟ್ ಮ್ಯಾಚ್ ವಿನ್ ಕೂಡ ಆಗಿದ್ದು. ಪಂಜಾಬ್ ಅವರಿಗೆ ಒಂಥರ ಫುಲ್ ಹೀನಾಯ ಸೋಲ್ ಕೂಡ ಕಾಣ್ತಾ ಇದಾರೆ ಅವರು. ಇವತ್ತು ಮ್ಯಾಚ್ ಅವರು ಹೊಡಿಲೇಬೇಕು. ಅದಾದ್ಮೇಲೆ ಇವತ್ತಿನ ಪಿಚ್ ಇರೋದೇ ಧರ್ಮಶಾಲಾ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಲಾಸ್ಟ್ ಮ್ಯಾಚ್ ಇಲ್ಲೇ ಅವರು ಫಸ್ಟ್ ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ, ಈ ಸೀಸನ್ ಆಡಿರೋ ಫಸ್ಟ್ ಮ್ಯಾಚ್ ಲಾಸ್ ಕೂಡ ಆಗಿದ್ರೆ ಧರ್ಮಶಾಲಾದಲ್ಲಿ. DC ನೋಡ್ಬೋದು ಸುಮಾರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 210 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, ಅದು 5 ವಿಕೆಟ್ ಅನ್ನು ಲಾಸ್ ಕೂಡ ಮಾಡ್ಕೊಂಡು. ಅದಾದ್ಮೇಲೆ DC ಅವರು ಕೇವಲ 19 ಓವರ್ ಅದನ್ನ ಎಷ್ಟು ಈಸಿಗೆ ಚೇಸ್ ಮಾಡಿ ಬಿಸಾಕಿದ್ರು ನೀವೇ ನೋಡಿದ್ರೆ. ಸಖತ್ತಾಗಿರೋ ಮ್ಯಾಚ್ ನಮಗೆ ನೋಡಕ್ಕೆ ಸಿಕ್ಕಿದ್ದು. ಇದ್ರಲ್ಲೇ ನಮಗೆ ಗೊತ್ತಾಗುತ್ತೆ ಪಿಚ್ ಕಂಡೀಷನ್ ಯಾವ ತರ ಅಂದ್ರೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿರುತ್ತೆ, ಮತ್ತೆ ಚೇಸಿಂಗ್ ಇಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈ ಪಿಚ್ ಅಲ್ಲಿ ಸಖತ್ತು ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ. ಹಾಗಾಗಿ ಯಾವ ಟೀಮ್ ಇಲ್ಲಿ ಚೇಸಿಂಗ್ ಮಾಡುತ್ತೆ ಆಲ್ಮೋಸ್ಟ್ ವಿನ್ನಿಂಗ್ ಕನ್ಫರ್ಮ್ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಏನಿಲ್ಲ ಕೂಡ ಆವರೇಜ್ 200 ನಿಯರ್ ಸ್ಕೋರ್ ನ ಎಕ್ಸ್ಪೆಕ್ಟ್ ಕೂಡ ಮಾಡುದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರೇ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ
ಏನಿಲ್ಲಂದ್ರೆ ಕೂಡ 230+ ಹೊಡಿಲೇಬೇಕು, ಕಂಟ್ರೋಲ್ ಮಾಡ್ಕೊಬೇಕು ಅಂದ್ರೆ. ಇಲ್ಲಾಂದ್ರೆ 200 ಒಳಗೆ, ಇಲ್ಲಾಂದ್ರೆ 210 ಒಳಗೆ ಇದು ಏನಂದ್ರೆ ಸ್ಕೋರ್ ಕೊಟ್ಬಿಟ್ರು ಅಂದ್ರೆ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ ಸೆಕೆಂಡ್ ಇನ್ನಿಂಗ್ಸ್. ಅದಾದ್ಮೇಲೆ ಇಲ್ಲಿ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಸಿಗೋದ್ರಿಂದ ಅವರಿಗೆ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಇನ್ನು ಮುಂಬೈ ಇಂಡಿಯನ್ ಮತ್ತೆ ಪಂಜಾಬ್ ಕಿಂಗ್ಸ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 35 ಮ್ಯಾಚಸ್ ಅನ್ನ ಕೂಡ ಆಡಿದೆ. 35 ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಇದುವರೆಗೂ 18 ಸಲ ವಿನ್ ಆದ್ರೆ 17 ಸಲ ಇಲ್ಲಿ ಎಂಐ ಅವರು ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಇವತ್ತು ನೋಡ್ಬೇಕು ಯಾರು ಇಲ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ. ಇನ್ನ ಪಂಜಾಬ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಒಂಥರ ಹೆಂಗಾಗಿದೆ ಅಂದ್ರೆ ಒಂದು ಟೈಮ್ ಅಲ್ಲಿ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು IPL ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ. ಈಗ ಬರ್ತಾ ಅದ್ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಆಡ್ತಾ ಇದಾರೆ ಆದ್ರೂ ಕೂಡ ವಿನ್ ಆಗ್ತಾ ಇಲ್ಲ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಂದ್ ಕಡೆ ಫೇಲ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಪ್ರಿಯೇಶ್ ಆರ್ಯ ಮತ್ತೆ ಅಂದ್ರೆ ವಿಡಿಯೋದಲ್ಲಿ ಹೇಳಿದೆ 50-50 ಪ್ಲೇಯರ್ ಅಂತ. ಅವ್ರದ್ದು ಜಸ್ಟ್ ಒಂದು 20+ ಒಂದು ಕ್ರಾಸ್ ಆಯ್ತು ಅಂದ್ರೆ ಪಕ್ಕ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದೇ ರೀತಿಗೆ ಅವತ್ತು ಪ್ರಿಯೇಶ್ ಆರ್ಯ ಕೂಡ ಮಿಂಚಿತ್ತು. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ದು. ಓಪನರ್ಸ್ ಗಳು ಇಲ್ಲಿ ಫ್ಲಾಪ್ ಆಗ್ತಾ ಇರೋದ್ರಿಂದ ಟೀಮ್ಗೆ ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಹಳೆ ಆಟನ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಸಖತ್ ಡೇಂಜರಸ್ ಆಗ್ಬಿಡುತ್ತೆ ಪಂಜಾಬ್ ಕಿಂಗ್ಸ್. ಅದಾದ್ಮೇಲೆ ಕಡೆ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಒಳ್ಳೆ ಮ್ಯಾಚಸ್ ಅನ್ನ ಕೂಡ ಆಡ್ಕೊಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ನೋಡ್ಬೋದು ಸುಮಾರು 36 ಬಾಲಿಗೆ 59 ರನ್ ಕೂಡ ಚಿಚ್ಚಿ ಬಿಸಾಕಿದ್ರು. ಅದಾದ್ಮೇಲೆ ಕೂಪರ್ ಕೊನಲ್ಲಿ ಕೂಡ ಅಷ್ಟೇ ಇಲ್ಲಿ ನೋಡ್ಬೋದು ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳು ಸಖತ್ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದ್ದಾರೆ. ಅದೇ ರೀತಿಗೆ ಮಾರ್ಕಸ್ ಸ್ಟೋನಿಸ್ ಕೂಡ ಅಷ್ಟೇ ಒಂಥರ ಪಟಾಕಿ ಇದ್ದಂಗೆ, ಯಾವಾಗ ಸಿಡಿತಾರೆ ಯಾವಾಗ ಟುಸ್ ಪಟಾಕಿ ಆಗ್ತಾರೆ ಅಂತ ಗೊತ್ತಾಗಲ್ಲ ಆ ತರ ಪ್ಲೇಯರ್. ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ದಾರೆ. ಇಲ್ಲಿ ಪಂಜಾಬ್ ಅವರು ವಿನ್ ಆಗ್ಬೇಕು ಅಂದ್ರೆ ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳು ಸಖತ್ತಾಗಿ ಆಡ್ಕೊಡ್ಬೇಕು. ಅದಾದ್ಮೇಲೆ ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಪಂಜಾಬ್ ಅವ್ರಿಗೆ ಒಂದ್ ಕಡೆ ಚಾನ್ಸ್ ಕೂಡ ಇರುತ್ತೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಲಾಸ್ಟ್ ಮ್ಯಾಚ್ ನೋಡ್ಬೋದು ಆರ್ಶದೀಪ್ ಸಿಂಗ್ 2 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಇಶ್ತಾಕ್ ಅವ್ರಿಗೆ 2 ವಿಕೆಟ್ ಕೂಡ ಬಿದ್ದಿದೆ. ಅದೇ ಹೇಳಿದ್ನಲ್ಲ ಈ ಪಿಚ್ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಇರೋದ್ರಿಂದ ವಿಕೆಟ್ಸ್ ಗಳು ಅವರಿಗೆ ಬಿದ್ದೇ ಬೀಳುತ್ತೆ. ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ಜಾಸ್ತಿ ಹೆಲ್ಪ್ ಕೂಡ ಸಿಗುತ್ತೆ. ಬಟ್ ಆದ್ರೂ ಕೂಡ ಪೇಸರ್ಸ್ ಇಲ್ಲಿ ಅಡ್ವಾಂಟೇಜ್ ತಗೋತಾರೆ. ಇನ್ನ ಮುಂಬೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಟೀಮ್ ಸೀಸನ್ ಇಂದಾನೆ ಹೊರಗೆ ಹೋಗ್ಬಿಟ್ಟಿದೆ, ಅಂದ್ರೆ ಎಲಿಮಿನೇಟ್ ಕೂಡ ಆಗೋಗ್ಬಿಟ್ಟಿದೆ. ಇದು ಆಡಿದ್ರು ಅವ್ರು ವಿನ್ ಆದ್ರು ಸೋತ್ರು ಯಾವುದೇ ರೀತಿಯ ಫರಕ್ ಅವ್ರಿಗೆ ಬೀಳೋದಿಲ್ಲ. ಹಾಗಾಗಿ ಸುಮ್ಮನೆ ಆಡ್ಬೇಕಷ್ಟೇ, ಆಡ್ತಾ ಇದೀವಿ ಅಂತ. ಅದ್ರ ಬದಲು ಸುಮ್ಮನೆ ಪಂಜಾಬ್ ಅವರಿಗೆ ಒಂದು ಪಾಯಿಂಟ್ ಅನ್ನ ಕೊಟ್ಬಿಟ್ರು ಅಂದ್ರೆ ಪಾಪ ಅವ್ರು ಬದುಕೊಳ್ತಾರೆ, ನಮ್ಮಿಂದ ನೀವು ಅಂತ ಒಂದು ಡೈಲಾಗ್ ಇದೆಯಲ್ಲ ಆ ತರ ಆಗ್ಬಿಡುತ್ತೆ. ನೋಡ್ಬೇಕು ಇವತ್ತು ಎಂಆರ್ ಬಿಟ್ಕೊಡ್ತಾರ, ಇಲ್ಲಾಂದ್ರೆ ಇವರೇ ವಿನ್ ಆಗಿ ನಾವೇ ತುಂಬಾ ಡಾಮಿನೇಟ್ ಸ್ಟ್ರಾಂಗ್ ಇರೋದು ಅಂತ ತೋರಿಸ್ಕೊಳ್ತಾರ ಅಂತ ನೋಡ್ಬೇಕು. ಈಗ ಎಂಐ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಕೂಡ ಕಾಣ್ತಿದೆ, ಆದ್ರೆ ಎಲಿಮಿನೇಟ್ ಆಗಿದ್ರೆ ಏನೂ ಮಾಡಂಗಿಲ್ಲ. ನೆಕ್ಸ್ಟ್ ಸೀಸನ್ ಗೆ ಅವರು ಇನ್ನ ನೋಡ್ಬೇಕಷ್ಟೇ. ರೋಹಿತ್ ಶರ್ಮಾ ವಾಪಸ್ ಆಗಿರೋದ್ರಿಂದ ಓಪನರ್ಸ್ ಗಳು ಸ್ಟ್ರಾಂಗ್ ಕೂಡ ಕಾಣ್ತಾರೆ. ಅದಕ್ಕಿಂತ ಹಿಂದಿನ ಮ್ಯಾಚ್ ನೋಡಬಹುದು ರಿಯಾನ್ ರಕ್ಲೆಂಟನ್ ಮತ್ತೆ ರೋಹಿತ್ ಶರ್ಮಾ 84 ಒಬ್ರು ಹೊಡೆದ್ರೆ 83 ರನ್ ಒಬ್ರು ಹೊಡೆದಿದ್ದು. ಹಾಗಾಗಿ ಓಪನರ್ಸ್ ಕಡೆ ಸ್ಟ್ರಾಂಗ್ ಆಗಿದ್ರು. ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ರಿಯಾನ್ ರಕ್ಲೆಂಟನ್ ಫ್ಲಾಪ್ ಕೂಡ ಆಗಿದ್ದು. ರೋಹಿತ್ ಶರ್ಮಾ 10 ಬಾಲಿಗೆ 27 ರನ್ ಆಲ್ಮೋಸ್ಟ್ ಸೆಟ್ ಕೂಡ ಆಗಿದ್ರು. ಅಲ್ಲಿ ವಿಕೆಟ್ ಕೂಡ ಬಿದ್ದು 4 2 6 ಅನ್ನ ಕೂಡ ಕೋರ್ಸ್ ಬಿಟ್ಟಿದ್ರು. ಮತ್ತೆ ವಿಕೆಟ್ ಕೂಡ ಬಿದ್ದು. ಅದಾದ್ಮೇಲೆ ನಮ್ಮಂದಿರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಮಿಂಚಿದ್ರು 32 ಬಾಲಿಗೆ 47 ರನ್. ಇವ್ರದ್ದು ಕೂಡ ಅಷ್ಟೇ ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಾ ಇದೆ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸುಮಾರು 7ನೇ ಲೈನಪ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಇವತ್ತು ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇಲ್ಲಂತೂ ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ಇದಾರೆ. ನೋಡ್ಬೋದು ದೀಪಕ್ ಚಹರ್, ಜಸ್ಪ್ರೀತ್ ಬುಮ್ರಾ, ಕಾರ್ಬಿನ್ ಬಾಸ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ 4 ವಿಕೆಟ್ ಕೂಡ ಬಿದ್ಬಿಟ್ಟಿದೆ. ಅದಾದ್ಮೇಲೆ ಈ ಕಡೆ ರಾಜ್ ಬಾವಾ. ಸೊ ನೋಡ್ಬೇಕು ಯಾವ ತರ ಇವತ್ತು ಪಂಜಾಬ್ ಕಿಂಗ್ಸ್ ಅವ್ರನ್ನ ಕಟಾಕ್ತಾರ ಏನೋ ಅಂತ. ಪಂಜಾಬ್ ಟೀಮ್ ನ ನೋಡಿದ್ರೆ ಒಂಥರ ಪಾಪ ಅನಿಸ್ತಿದೆ. ಅವರು ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಲಾಸ್ ಆಗೋದು ಅಂದ್ರೆ ಅದು ಬಿಡಿ. ಸ್ಟಾರ್ಟಿಂಗ್ ಇಂದ ಸೋಲ್ತಾ ಬರ್ತಿದ್ರೆ ಟೀಮ್ ಒಂಥರ ಇನ್ಕನ್ಸಿಸ್ಟೆನ್ಸಿ ಇದೆ ಅಂದ್ರೆ ಏನು ಅಂತ ಅನ್ಬೋದು. ಇವರು ಸ್ಟಾರ್ಟಿಂಗ್ ಇಂದ 6ಕ್ಕೆ 6 ಮ್ಯಾಚ್ ವಿನ್ ಆಗಿ ಈಗ ಕಂಟಿನ್ಯೂಸ್ಗೆ 4ಕ್ಕೆ 4 ಮ್ಯಾಚ್ ವಿನ್ ಆಗ್ತಾರೆ. ಈಗ ಕಂಟಿನ್ಯೂಸ್ಗೆ 4ಕ್ಕೆ 4 ಮ್ಯಾಚ್ ಲಾಸ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನ ಮುಂಬೈ ಟೀಮ್ ಅಲ್ಲಿ ಪಂಜಾಬ್ ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ರೋಹಿತ್ ಶರ್ಮನ ಸ್ಟಾರ್ಟ್ಸ್ ಚೆನ್ನಾಗಿದೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಪಂಜಾಬ್ ಅಗೇನ್ಸ್ಟ್ ಸುಮಾರು ಆಡಿರೋ 18 ಮ್ಯಾಚ್ ಅಲ್ಲಿ 24 ವಿಕೆಟ್ ಅನ್ನ ತಗೊಂಡಿದ್ದಾರೆ. ಅದಾದ್ಮೇಲೆ ಕ್ವಿಂಟನ್ ಡಿಕಾಕ್ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ, ಆದ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೆ ಇವತ್ತು ಆಡಿಸ್ತಾ ಇಲ್ಲ. ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಮತ್ತೆ ರೋಹಿತ್ ಶರ್ಮಾ ಮೇಲೆ ನಾವು ಹೋಪ್ ಇಟ್ಕೊಬಹುದು. ಇನ್ನ ಪಂಜಾಬ್ ಟೀಮ್ ಅಲ್ಲಿ ಮುಂಬೈ ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ಶ್ರೇಯಸ್ ಅಯ್ಯರ್ ನ ಸ್ಟಾರ್ಟ್ಸ್ ಚೆನ್ನಾಗಿದೆ. ಇದುವರೆಗೂ ಮುಂಬೈ ಅಗೇನ್ಸ್ಟ್ 500ಕ್ಕಿಂತ ಹೆಚ್ಚು ರನ್ ಕೂಡ ಸ್ಕೋರ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನ ಪ್ರಭು ಸಿಮ್ರನ್ ಸಿಂಗ್ ಕೂಡ ಅಷ್ಟೇ ಎಂಐ ಬೌಲರ್ಸ್ ಅಗೇನ್ಸ್ಟ್ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾರೆ. ಅವತ್ತು ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ. ಮಾಡ್ಲೇಬೇಕು, ಇಲ್ಲಾಂದ್ರೆ ಪಂಜಾಬ್ಗೆ ಬಹಳ ಕಷ್ಟ ಕೂಡ ಇದೆ. ಅದಾದ್ಮೇಲೆ ಆರ್ಶದೀಪ್ ಸಿಂಗ್ ಕೂಡ ಅಷ್ಟೇ ಈ ಸೀಸನ್ ಅಲ್ಲಿ ಸುಮಾರು ಎಂಐ ಅಷ್ಟು 3 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಇನ್ನ ಫೈನಲ್ ಗೆ ನಮ್ಮ ಮ್ಯಾಜಿಕ್ ಪ್ಲೇಯರ್ ಪ್ರೆಡಿಕ್ಷನ್ ಕಡೆ ಬಂದಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ ಫಸ್ಟ್ ಪಂಜಾಬ್ ಕಡೆ ಮಾತಾಡೋಣ. ಶ್ರೇಯಸ್ ಅಯ್ಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಹಾಫ್ ಸೆಂಚುರಿ ನಿಯರ್ ರನ್ ಹೊಡಿತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಈಗ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಶ್ರೇಯಸ್ ಅಯ್ಯರ್, ಹಾಗಾಗಿ ಇವತ್ತಿನ ಮ್ಯಾಚ್ ಅವರಿಗೆ ಒಂಥರ ಇವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಕ್ಯಾಪ್ಟನ್ ಜವಾಬ್ದಾರಿ ಯಾವ ತರ ನಿಭಾಯಿಸ್ತಾರೆ ಏನು ಅಂತ ನೋಡ್ಲೇಬೇಕು. ಅದಾದ್ಮೇಲೆ ಹಾಫ್ ಸೆಂಚುರಿ ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಇದೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಮಾರ್ಕಸ್ ಸ್ಟೋನಿಸ್ ನ ಸ್ವಲ್ಪ ಮೇಲ್ಗಡೆ ಪುಷ್ ಮಾಡಿದ್ರು, ಇಲ್ಲಾಂದ್ರೆ ಅವ್ರಿಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಪಕ್ಕ ಇವತ್ತು ಡೇಂಜರ್ ಬ್ಯಾಟರ್ ಆಗಿ ಮಾರ್ಕಸ್ ಸ್ಟೋನಿಸ್ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಒಂಥರ ಹೈ ರಿಸ್ಕ್ ಹೈ ರಿವಾರ್ಡ್ ಪ್ಲೇಯರ್ ತರ ಕಾಣ್ತಿದ್ದಾರೆ. ಇನ್ ಕೇಸ್ ಅವರು ಪವರ್ ಪ್ಲೇಲಿ ಇಲ್ಲಾಂದ್ರೆ ಒಂದು 3 ರಿಂದ 4 ಓವರ್ ಸರ್ವೈವ್ ಆಗ್ಬಿಟ್ರು ಅಂದ್ರೆ ಪಕ್ಕ ಇವತ್ತು ಹಿಟ್ ಆಗ್ತಾರೆ ಪ್ರಭು ಸಿಮ್ರನ್ ಸಿಂಗ್. ಇಲ್ಲಾಂದ್ರೆ ಅವರು ಕೂಡ ಬೇಗ ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ
ಹೈ ರಿಸ್ಕ್ ಹೈ ರಿವಾರ್ಡ್, ಅದೇ ರೀತಿ ರಿಸ್ಕ್ ಕೂಡ ಇರುತ್ತೆ, ಅದೇ ರೀತಿ ರಿವಾರ್ಡ್ ಕೂಡ ಅವರ ಬ್ಯಾಟಿಂದ ನಾವು ನೋಡ್ಬೋದು. ಇನ್ನ ಪ್ರಿಯಶ್ ಅರ್ ಇವತ್ತಿನ ಮ್ಯಾಚ್ ಅಲ್ಲಿ, ಪ್ರಿಯಶ್ ಅರ್ ಇಲ್ಲ ಅಂದ್ರೆ ಕುಪಾರ್ಕೋನ್ ಅಲ್ಲಿ ಇಬ್ಬರಲ್ಲಿ ಒಬ್ರು ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರ ಅಂತ ನನಗೆ ಅನಿಸ್ತದೆ. ಸೊ ಯಾರು ಫ್ಲಾಪ್ ಆಗ್ಬೋದು ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ ನೋಡೋಣ. ಅದಾದ್ಮೇಲೆ ಇನ್ನ ಆರ್ಶದೀಪ್ ಸಿಂಗ್, ಯುಜೇಂದ್ರ ಚಹಲ್, ಮಾರ್ಕೋ ಜೆನ್ಸನ್, ಸೊ ಇವರಲ್ಲಿ ಒಬ್ರಿಗೆ ಯಾರಿಗಾರು 2 ವಿಕೆಟ್ ಅಂತ ಇವತ್ತು ಬೀಳೋದು ಫಿಕ್ಸ್. ಇನ್ನ ಮುಂಬೈ ಇಂಡಿಯನ್ಸ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ನಿಯರ್ ಹಾಫ್ ಸೆಂಚುರಿ ಹೊಡಿತಾರಂತ ನನಗೆ ಅನಿಸ್ತಾ ಇದೆ. ಎಷ್ಟು ರನ್ ಹೊಡಿತಾರಂತ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಒಂದು ಅವರೇಜ್ ಸ್ಕೋರ್ ಇಲ್ಲಾಂದ್ರೆ ಒಂದು ಪ್ರೆಡಿಕ್ಟ್ ಮಾಡಿ ಸ್ಕೋರ್ ಅನ್ನ ಕಾಮೆಂಟ್ ಮಾಡಿ. ಅದಾದ್ಮೇಲೆ ಇನ್ನ ತಿಲಕ್ ವರ್ಮಾ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಅದಾದ್ಮೇಲೆ ವಿಲ್ ಜಾಕ್ಸ್ಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅವರು ಕೂಡ ಮ್ಯಾಚ್ ಅಲ್ಲಿ ಮಿಂಚೋ ಸಾಧ್ಯತೆ ಜಾಸ್ತಿ ಇದೆ. ಓಪನರ್ ಆಗಿ ರಿಯನ್ ರಕ್ಲೆಂಟನ್ ಇಲ್ಲಾಂದ್ರೆ 3ನೇ ಪ್ಲೇಸ್ ಅಲ್ಲಿ ಬರ್ತಾರ ನಮಂದಿರು, ಇಬ್ಬರಲ್ಲಿ ಒಬ್ರು ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ಬೋದು. ನೋಡೋಣ ಯಾರು ಫ್ಲಾಪ್ ಆಗ್ತಾರ ಅಂತ. ಇನ್ನ ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಹರ್, ಕಾರ್ಬಿನ್ ಬಾಷ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಪೇಸರ್ಸ್ ಆಗಿದಾರಲ್ಲ, ಹಾಗಾಗಿ ಈ ಪಿಚ್ಚು ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಇವ್ರಿಗೆ ವಿಕೆಟ್ ಗಳು ಕೂಡ ಬೀಳ್ತವೆ. ಇನ್ನ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ, ಯಾರು ವಿನ್ ಆಗ್ತಾರೆ ಏನು ಅಂತ. ಪ್ಲೇಯಿಂಗ್ ಲೆವೆನ್ ಎಲ್ಲ ಕೂಡ ನೋಡ್ಕೊಂಡು ಟೆಲಿಗ್ರಾಮ್ ಲಿಂಕ್ ಬಿಡದ ಡಿಸ್ಕ್ರಿಪ್ಷನ್ ಗಳಿಗೆ ಪೋಸ್ಟ್ ಕೂಡ ಮಾಡಿದ್ದೀನಿ. ಮತ್ತೆ ಇನ್ನೂ ಫಾಸ್ಟ್ ಆಗಿ ನಿಮಗೆ ಪ್ರಿಡಿಕ್ಷನ್ ಬೇಕು ಅಂದ್ರೆ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನ ಪರ್ಚೇಸ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ಬೋದು, ಮತ್ತೆ ನಿಮಗೆ ಬೇಗ ಪ್ರಿಡಿಕ್ಷನ್ ಕೂಡ ಸಿಕ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.